ಸ್ನೇಹಿತರೆ ನಮಸ್ಕಾರ. ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಈಗಾಗಲೇ 50 ದಿನಗಳನ್ನು ಪೂರೈಸಿ 60ನೇ ದಿನದತ್ತ ಮುನ್ನುಗ್ತಾ ಇದೆ. ಅದ್ದೂರಿಯಾಗಿ 60 ದಿನದತ್ತ ಮುನ್ನುಗ್ತಾ ಇದೆ. 50 ದಿನಗಳು ಆದ ಬಳಿಕ ಬಿಗ್ ಬಾಸ್ನ ಆಟದ ಶೈಲಿ ಕಂಪ್ಲೀಟ್ ಆಗಿ ಬದಲಾಗಿ ಹೋಗಿದೆ. ಅದು ಯಾವಾಗ ವೈಲ್ಡ್ ಕಾರ್ಡ್ಗಳ ಎಂಟ್ರಿ ಆಯಿತು, ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಎಂಟ್ರಿ ಆಯಿತೋ ಅದಾದ ಬಳಿಕ ಬಿಗ್ ಬಾಸ್ ಮನೆಯ ಆಟದ ಪ್ರಕ್ರಿಯೆ ಬದಲಾಗಿ ಹೋಗಿದೆ. ಇನ್ನು ಇದೇ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ಆದ ಬಳಿಕ ನಾಮಿನೇಷನ್ ಪ್ರಕ್ರಿಯೆಯು ಕೂಡ ಬೇರೆ ಬೇರೆ ರೀತಿಯಾದಂಥ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನು ಪಡೆದುಕೊಂಡಿದೆ. ಪ್ರತಿ ವಾರದಂತೆ ಈ ವಾರವೂ ಕೂಡ ಭಿನ್ನವಾಗಿ ನಾಮಿನೇಷನನ್ನು ಮಾಡಲಾಗಿದೆ. ಮುಂಚೆ ಎಲ್ಲ ತುಂಬ ಸಿಂಪಲ್ ಆಗಿ ನಾಮಿನೇಷನ್ ನಡೀತಾ ಇತ್ತು. ಏನೇ ಆದರೂ ಕೂಡ ಒಂದೇ ರೀತಿ, ಯಾವ ರೀತಿ ಟಾಸ್ಕ್ ಇರುತ್ತೋ ಏನೇ ಇದ್ರೂ ಒಂದೇ ರೀತಿ ನಾಮಿನೇಷನ್ ಪ್ರಕ್ರಿಯೆ ನಡೀತಿತ್ತು. ಬಟ್ ಈಗ ಹಾಗಲ್ಲ, ಕಂಪ್ಲೀಟಾಗಿ ಬದಲಾವಣೆ ಇದೆ. ಪ್ರತಿ ವಾರವೂ ಕೂಡ ಆ ವಾರದಲ್ಲಿರುವಂಥ ಟಾಸ್ಕ್ನ ರೀತಿಯಲ್ಲೇ ನಾಮಿನೇಷನ್ ಪ್ರಕ್ರಿಯೆ ಮಾಡುವಂಥದ್ದು ವಿಶೇಷ. ಮತ್ತು ಆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾರ್ದೆಲ್ಲ ಹೆಸರು ಬರುತ್ತೋ ಅದು ಸರ್ಪ್ರೈಸಿಂಗ್ ಆಗಿರ್ತದೆ. ಈ ಬಾರಿಯೂ ಕೂಡ ಅದೇ ರೀತಿ ಆಗಿದೆ. ಕಳೆದ ವಾರ ಜೋಡಿ ಸ್ಪರ್ಧಿಗಳು, ಈ ವಾರ ಬೇರೆ ಬೇರೆ ರೀತಿ ಟೀಮ್ ಮಾಡಿಕೊಂಡು ನಾಮಿನೇಷನನ್ನು ಮಾಡಿದಂಥದ್ದು. ಆ ನಾಮಿನೇಷನ್ ಪ್ರಕ್ರಿಯೆಯ ಸಂದರ್ಭದಲ್ಲಿ ಆದಂತಹ ಕೆಲವೊಂದಷ್ಟು ಬೆಳವಣಿಗೆಗಳು ಬಿಗ್ ಬಾಸ್ ಮನೆಯ ವಾತಾವರಣವನ್ನು ಕೂಡ ಕೆಡಿಸಿತ್ತು. ಅದಾದ ಬಳಿಕ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ. ಈ ಬಾರಿ ಒಟ್ಟು 7 ಜನ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ನಾಮಿನೇಟ್ ಆಗಿದ್ದಾರೆ. ಹಾಗಾಗಿ ಈ ಬಾರಿ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ? ವೈಲ್ಡ್ ಕಾರ್ಡ್ ಎಂಟ್ರಿ ಆದಂತಹ ಸ್ಪರ್ಧಿಗಳು ಹೊರಗಡೆ ಹೋಗ್ತಾರೋ, ಅಥವಾ ಆಲ್ರೆಡಿ ಮನೆಯಲ್ಲಿರುವಂಥ ಸ್ಪರ್ಧಿಗಳಲ್ಲೇ ಯಾರಾದರೂ ಒಬ್ಬರು ಪ್ರಬಲ ಸ್ಪರ್ಧಿಯ ಹೊರಗಡೆ ಹೋಗ್ತಾರಾ? ಯಾಕಂತ ಹೇಳಿದ್ರೆ ಇಷ್ಟು ವಾರಗಳ ಕಾಲ ಇದ್ದು ಈಗ ಹೊರಗಡೆ ಹೋಗೋದು ಅಂತ ಹೇಳಿದ್ರೆ ಅಷ್ಟು ಈಸಿ ಅಲ್ಲ. ಹಾಗೆ ಯಾರು ಹೋಗ್ತಾರೆ ಅನ್ನುವಂಥದ್ದು ಈಗಿರುವಂಥ ಕುತೂಹಲ. ಅದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಒಟ್ಟು 7 ಜನ ನಾಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ ಸೀಸನ್ 11ರ ಈ ನಾಮಿನೇಷನ್ ಪ್ರಕ್ರಿಯೆ ಈ ವಾರ ಸ್ವಲ್ಪ ಡಿಫ್ರೆಂಟಾಗಿ ನಡೆದಿದೆ. ಇದೇ ಹೊತ್ತಲ್ಲಿ ಬಿಗ್ ಬಾಸ್ ಸೀಸನ್ 11ರ ಈ ಫೈನಲಿಸ್ಟ್ಗಳು ಯಾರಾಗ್ಬೋದು, ಏನು, ಈ ರೀತಿಯಾದಂಥ ಒಂದಷ್ಟು ಚರ್ಚೆಗಳು ಕೂಡ ನಡೀತಿರುವಂಥ ಸಂದರ್ಭದಲ್ಲಿ 50ನೇ ದಿನ ಪೂರೈಸಿದ ನಂತರ ಇಬ್ಬರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ಆಟದ ಶೈಲಿ, ಆಟದ ರೀತಿ ನೀತಿ ಎಲ್ಲವೂ ಕೂಡ ಬದಲಾಯಿತು. ಕೇವಲ ಅಷ್ಟು ಮಾತ್ರವಲ್ಲ, ಆಟದಲ್ಲಿ ಆಡುವಂಥ ಸ್ಪರ್ಧಿಗಳ ಸ್ಟ್ರಾಟಜಿಯು ಕೂಡ ಉಲ್ಟಾಪಲ್ಟ ಆಯಿತು. ಈಗಾಗಲೇ ಮನೆಯ ಕ್ಯಾಪ್ಟನ್ ಆಗಿ ಮಂಜು ಆಯ್ಕೆ ಆಗಿದ್ದರೆ, ಈಗ ಬಿಗ್ ಬಾಸ್ ಮನೆಯ ಮುಂದಿನ ವಾರದ ಆಟ ಇರೋದೆಯಲ್ಲ, ಇದು ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರಲಿದೆ ಅನ್ನುವಂಥ ಮುನ್ಸೂಚನೆಯನ್ನು ಮಂಜು ಈಗಾಗಲೇ ಕೊಟ್ಟಿದ್ದಾರೆ. ಇಷ್ಟು ದಿನ ಮಂಜು ಕಾಯ್ತಾ ಇದ್ದಂತಹ ಅವಕಾಶ ಈಗ ದೊರಕಿದೆ. ಅಂದರೆ ಒಂದು ರೀತಿ ಹಸಿದ ಹೆಬ್ಬುಲಿಯಾಗಿದ್ದರು ಮಂಜು. ಕ್ಯಾಪ್ಟನ್ಶಿಪ್ಪು ಬೇಕು, ಮತ್ತು ತನ್ನ ಮೇಲೆ ಯಾರೆಲ್ಲ ಈ ಬೇಳೆ ಬೇಯಿಸ್ಕೊಳ್ಳೋಂಥ ಕೆಲಸವನ್ನು ಮಾಡಿದ್ರಲ್ಲ ಅವರಿಗೆ ಸರಿಯಾಗಿ ಟಕ್ಕರನ್ನು ಕೊಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಮಂಜು ಹಗಲು ರಾತ್ರಿ ಕಾಯ್ತಾ ಇದ್ದರು ಕ್ಯಾಪ್ಟನ್ಶಿಪ್ ಸಿಗಲಿ ಅಂತೇಳಿ. ಅದು ಕೊನೆಗೂ ಕೂಡ ಯಶಸ್ವಿ ಆಗಿದೆ. ಕ್ಯಾಪ್ಟನ್ಶಿಪ್ ಮಂಜುಗೆ ಸಿಕ್ಕಿದೆ. ಈಗ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ, ಯಾರು ನಾಮಿನೇಟ್ ಆಗಿದ್ದಾರೆ ಅನ್ನೋಂಥದ್ದು ಈ ಬಾರಿ ಸಾಕಷ್ಟು ಕುತೂಹಲ ಕೆರಳಿದಂಥದ್ದು. ಈ ಬಾರಿ ನಾಮಿನೇಷನ್ ಪ್ರಕ್ರಿಯೆ ತುಂಬ ವಿಭಿನ್ನವಾಗಿ ನಡೀತು. ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದಕ್ಕೆ ಚೈತ್ರ ಕುಂದಾಪುರ, ಉಗ್ರ ಮಂಜು, ತ್ರಿವಿಕ್ರಮ್, ಮೋಕ್ಷಿತಾ, ಗೌತಮಿ, ಧರ್ಮ, ಹನುಮಂತ ಎಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಮಡಿಕೆಯನ್ನು ಒಡೆಯೋದ್ರ ಮೂಲಕ ಈ ನಾಮಿನೇಷನ್ ಪ್ರಕ್ರಿಯೆಯನ್ನು ನಡೆಸಿದ್ದು ಮತ್ತೊಂದು ವಿಶೇಷ. ಇದರಲ್ಲಿ ಇಷ್ಟು ಜನರು ಕೂಡ ಹೊರಗಡೆ ಹೋಗೋದಕ್ಕೆ ನಾಮಿನೇಟ್ ಆಗಿದ್ದಾರೆ. ಬಟ್ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಈ ಬಾರಿ ಇಲ್ಲ ಈ ನಾಮಿನೇಷನ್ ಲೀಸ್ಟಲ್ಲಿ ಅನ್ನೋದನ್ನು ಗಮನಿಸಬೇಕು. ಈಗ ನೋಡಿ, ಚೈತ್ರ ಕುಂದಾಪುರ ಆಗಿರ್ಬೋದು, ಉಗ್ರ ಮಂಜು ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಮೋಕ್ಷಿತ ಆಗಿರ್ಬೋದು, ಗೌತಮಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಹನುಮಂತ ಆಗಿರ್ಬೋದು, ಇವರಿಷ್ಟು ಜನರು ಕೂಡ ಹಳೆಯ ಸ್ಪರ್ಧಿಗಳೇ, ಯಾರೂ ಕೂಡ ಹೊಸ ಸ್ಪರ್ಧಿಗಳಲ್ಲ. ಹೀಗಾಗಿ ಈ ಸ್ಪರ್ಧಿಗಳಲ್ಲೇ, ಈ ಸ್ಟ್ರಾಂಗೆಸ್ಟ್ ಸ್ಪರ್ಧಿಗಳಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಹೋಗಬಹುದು ಅನ್ನುವಂಥದ್ದು ಸ್ಪಷ್ಟ. ನಾಮಿನೇಷನ್ ಪ್ರಕ್ರಿಯೆ ಮುಗಿದ ಬೆನ್ನಲ್ಲೇ ವೀಕ್ಷಕರು ಯಾರು ಮನೆಯಿಂದ ಆಚೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಶುರು ಮಾಡ್ತಾರೆ. ಇನ್ನು ಐಶ್ವರ್ಯ, ಧನ್ರಾಜ್, ಭವ್ಯಗೌಡ, ಗೋಲ್ಡ್ ಸುರೇಶ್, ಶಿಶಿರು ಹಾಗೂ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಪಡೆದಿರುವಂಥ ಶೋಭಾ ಶೆಟ್ಟಿ ಮತ್ತು ರಜತ್ ನಾಮಿನೇಷನ್ನಿಂದ ಪಾರಾಗಿದ್ದಾರೆ. ಅಲ್ಲದೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಉಗ್ರ ಮಂಜು ಅವರು ಗೆದ್ದುಕೊಂಡಿದ್ದಾರೆ. ಹೀಗಾಗಿ ನಾಮಿನೇಷನ್ನಿಂದ ಉಗ್ರ ಮಂಜು ಕೂಡ ಸೇಫೇ ಆದಂತೆ ಅಂತೇಳೋದು ಒಂದು ಲೆಕ್ಕಾಚಾರ. ಉಗ್ರ ಮಂಜು ಇನ್ ಕೇಸ್ ಹೊರಗಡೆ ಹೋಗೋದಾದರೂ ಕೂಡ ಹೊರಗಡೆ ಕಳಿಸುವಂಥ ಚಾನ್ಸಸ್ ಇಲ್ಲ. ಆಮೇಲೆ ಉಗ್ರ ಮಂಜು ಈ ವಾರ ಹೋಗೋದಿಲ್ಲ ಬಿಡಿ, ಒನ್ ಆಫ್ ದಿ ಫೈನಲಿಸ್ಟು. ಸೊ ದಟ್ ಸದ್ಯ ಕಳೆದ ಸಂಚಿಕೆಯಲ್ಲಿ ಅನುಷಾ ರೈ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದರು ಕಳೆದ ವಾರ. ಇದಾದ ಬಳಿಕ ಈ ವಾರ ವೀಕೆಂಡ್ ಎಪಿಸೋಡ್ನಲ್ಲಿ ಯಾರು ಹೊರಗಡೆ ಹೋಗ್ತಾರೆ ಅನ್ನುವಂಥದ್ದು ಈ ವಾರ ಇರುವಂಥ ಕುತೂಹಲ. ಇನ್ನು ಈ ವಾರ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆ ಆಟವನ್ನು ಅಂತ್ಯ ಮಾಡ್ತಾರೆ ಕಾದು ನೋಡಬೇಕು. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು 14 ಜನ ಉಳಿದುಕೊಂಡಿದ್ದಾರೆ. ಇವರಲ್ಲಿ ಓರ್ವ ಸ್ಪರ್ಧಿಗೆ ಈ ವಾರ ಕೊನೆಯ ಬಿಗ್ ಬಾಸ್ ವಾರ ಆಗಲಿದೆ, ಮುಖ್ಯ ದ್ವಾರ ಓಪನ್ ಆಗಲಿದೆ. ಹಾಗಿದ್ರೆ ಯಾರು? ಈಗ ಒಬ್ಬೊಬ್ಬರದ್ದು ಸ್ಟ್ರಾಟಜಿಗಳನ್ನು ನೋಡ್ತಾ ಬರೋಣ.
ಉಗ್ರ ಮಂಜು ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ. ಸೊ ದಟ್ ಅವರಿಗೆ ಈ ಹೊರಗಡೆ ತಳ್ಳಲ್ಪಡುವಂಥ ಚಾನ್ಸಸ್ ತುಂಬ ಕಡಿಮೆ. ಆನಂತರ ಬಿಗ್ ಬಾಸ್ ಮನೆಯ ಒಬ್ಬ ಪ್ಲಾನ್ ಮೇಕರ್ ಹಾಗೆಯೇ ಸ್ಟ್ರಾಂಗೆಸ್ಟ್ ಪ್ಲೇಯರ್ ಅಂತಲೂ ಕೂಡ ಹೇಳ್ಬೋದು, ಒನ್ ಆಫ್ ದಿ ಫೈನಲಿಸ್ಟ್. ಸೊ ದಟ್ ಉಗ್ರ ಮಂಜು ಹೊರಗಡೆ ಬರೋದಿಲ್ಲ. ತ್ರಿವಿಕ್ರಮ್ ಇಂಪಾಸಿಬಲ್, ಯಾಕಂತ ಹೇಳಿದ್ರೆ ತ್ರಿವಿಕ್ರಮ್ ಕೂಡ ಸ್ಟ್ರಾಂಗ್ ಇರುವಂಥ ಸ್ಪರ್ಧಿ, ಒನ್ ಆಫ್ ದಿ ಫೈನಲಿಸ್ಟ್. ಸೊ ದಟ್ ತ್ರಿವಿಕ್ರಮ್ ಕೂಡ ಹೊರಗಡೆ ಬರೋದಂಥ ಚಾನ್ಸಸ್ ಇಲ್ಲವೇ ಇಲ್ಲ. ಮೋಕ್ಷಿತಾ ಗೌತಮಿ ಇಬ್ಬರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿಯಲ್ಲಿ ಗ್ಲಾಮರ್ ಗೊಂಬೆಗಳೇ. ಇನ್ಫ್ಯಾಕ್ಟು ಮೋಕ್ಷಿತಾಗೆ ಕಂಪೇರ್ ಮಾಡಿದ್ರೆ ಗೌತಮಿ ಬೇರೆ ರೀತಿಯಲ್ಲೇ ಈ ವಾರ ಆಟ ಆಡಿದ್ದಾರೆ. ಸೊ ದಟ್ಟು ಮೋಕ್ಷಿತಾ ಸ್ವಲ್ಪ ವೀಕ್ ಇರ್ಬೋದು, ಗೌತಮಿ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ. ಸೊ ದಟ್ಟು ಗೌತಮಿ ತಕಡಿಯೇ ಈ ವಾರ ತೂಕ ಇದೆ, ಮೋಕ್ಷಿತಾ ತಕಡಿ ಸ್ವಲ್ಪ ತೇಲ್ತಾ ಇದೆ. ಹಾಗಾಗಿ ಮೋಕ್ಷಿತಾ ಹೊರಗಡೆ ಬಂದರೂ ಕೂಡ ಬರಬಹುದು, ಬಟ್ ಹೇಳಕ್ಕೆ ಸಾಧ್ಯವಿಲ್ಲ. ಲಕ್ಕಿ ಫೆಲೋ ಉಳಿದುಕೊಳ್ಬೋದು. ಇನ್ನು ಧರ್ಮ ಕೀರ್ತಿರಾಜ್ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೇ ಚೂಟಿದ್ರೂ ಕೂಡ ಚುರುಕಾಗದಂತಹ ಸ್ಪರ್ಧಿ. ಈ ವಾರ ಸ್ವಲ್ಪ ಓಕೆ, ಬಟ್ ಆದರೂ ಕೂಡ ಚುರುಕಾಗದಂಥ ಸ್ಪರ್ಧಿ. ಹಾಗಾಗಿ ಧರ್ಮ ಕೀರ್ತಿರಾಜ್ ಬಗ್ಗೆ ಹೇಳೋಕ್ಕೆ ಸಾಧ್ಯವಿಲ್ಲ. ಇನ್ನು ಚೈತ್ರ ಕುಂದಾಪುರನೂ ಕೂಡ ಇದೇ ಸಾರಿಗೆ ಬರುವಂಥದ್ದು. ಎಲ್ಲರೂ ಕೂಡ ಏನು ಅಂದ್ಕೊಂಡಿದ್ರು ಅಂತ ಹೇಳಿದ್ರೆ ಚೈತ್ರ ಕುಂದಾಪುರ ಮನೆಯಿಂದ ಹೊರಗಡೆ ಹೋಗಿಬಿಡ್ಬಹುದು ಅಂತೇಳಿ ಅಂದ್ಕೊಂಡಿದ್ರು. ಬಟ್ ಚೈತ್ರ ಕುಂದಾಪುರ ಸ್ವಲ್ಪ ಆ ಕಡೆ ಈ ಕಡೆ ಆಗಿರೋದ್ರಿಂದ ಸೇಫ್ ಆಗಿದ್ರು ಕಳೆದ ವಾರ. ಈಗ ಚೈತ್ರ ಕುಂದಾಪುರ, ಮೋಕ್ಷಿತಾ, ಧರ್ಮ ಈ ಮೂವರಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಇನ್ನುಳಿದಂಥ ಹನುಮಂತು ಕೂಡ ನಾಮಿನೇಟ್ ಆಗಿದ್ರೂ ಕೂಡ ಹೊರಗಡೆ ಹೋಗೋದೇ ಇಲ್ಲ. ನೋವೇ ಆ ರೀತಿಯಾದ ಗೆಸ್ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ದಟ್ಟು ಹನುಮಂತು ಕೂಡ ಸೇಫು, ಉಗ್ರ ಮಂಜು ಕೂಡ ಸೇಫು, ತ್ರಿವಿಕ್ರಮ್ ಕೂಡ ಸೇಫು, ಗೌತಮಿ ಕೂಡ ಸೇಫ್ ಆಗ್ತಾರೆ. ಹೀಗೆ ಉಳಿದಿರುವಂಥದ್ದು ಧರ್ಮ, ಮೋಕ್ಷಿತಾ, ಚೈತ್ರ ಕುಂದಾಪುರ. ಅದು ಇಲ್ಲಿಗೆ ಒಂದಂತೂ ಕ್ಲಿಯರ್ ಆಗುತ್ತೆ. ಚೈತ್ರ ಕುಂದಾಪುರ, ಮೋಕ್ಷಿತ, ಧರ್ಮ ಈ ಮೂರಲ್ಲಿ ಯಾರು ಹೊರಗಡೆ ಹೋಗ್ಬೋದು ಅಂತೇಳಿ ತಕ್ಕಡಿಯಲ್ಲಿ ಹಾಕಿ ತೂಕಿದಾಗ ಮೂವರ ತೂಕವು ಕೂಡ ಸಮಬಲ ಇದೆ. ಮೂವರಲ್ಲಿ ಯಾರು ಬೇಕಾದರೂ ಹೋಗ್ಬೋದು. ಬಟ್ ಹೆಚ್ಚಿಗೆ ಹೇಳ್ತಾ ಇರೋದು ಚೈತ್ರ ಕುಂದಾಪುರನನ್ನೇ ಹೊರಗಡೆ ಕಳಿಸಿ ಅಂತೇಳಿ. ಯಾಕಂತ ಹೇಳಿದ್ರೆ ಈ ವಾರದ ಈ ಟೀಮ್ಗಳು ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿರ್ಬೋದು ಅಥವಾ ಇಡೀ ಟಾಸ್ಕ್ಗಳಲ್ಲಿ ಆಡುವಂಥ ಸಂದರ್ಭದಲ್ಲಿರ್ಬೋದು, ಸ್ಟ್ರಾಟರ್ಜಿ ವೈಸ್ ಚೈತ್ರ ಚೆನ್ನಾಗೇ ಆಡಿದ್ದಾರೆ ಈ ವಾರ. ಬಟ್ ಓವರಾಲ್ ಆಗಿ ಒಂದು ಬಿಗ್ ಬಾಸ್ನ ಗ್ರಾಫನ್ನು ಗಮನಿಸಿದ್ರೆ ಚೈತ್ರ ಕುಂದಾಪುರಕ್ಕೆ ನೆಗೆಟಿವ್ಸೇ ಜಾಸ್ತಿ ಇದೆ, ಪಾಸಿಟಿವ್ಸ್ಗಿಂತ ನೆಗೆಟಿವ್ಸೇ ಜಾಸ್ತಿ ಇದೆ. ಸೊ ದಟ್ಟು ಎಲ್ಲೋ ಅದೊಂದು ಹೊಡೆತವನ್ನು ಕೊಡುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಹೀಗಾಗಿ ಕೊನೆಗೆ ಭಾನುವಾರದ ಎಪಿಸೋಡ್ನಲ್ಲಿ ಏನಾಗುತ್ತೆ ಅದನ್ನು ಬಹುಶಃ ನಿಮಗೆ ಭಾನುವಾರ ಮಧ್ಯಾಹ್ನದೊಳಗಡೆ ಕೊಡ್ತೀನಿ. ಅದು ಆ ಅಪ್ಡೇಟ್ಸ್ಗೋಸ್ಕರ ಕಾಯ್ತಾರೆ. ಎಕ್ಸಾಕ್ಟಾಗಿ ಇವರೇ ಹೊರಗಡೆ ಹೋಗಿದ್ದಾರೆ ಅನ್ನೋಂಥ ಅಪ್ಡೇಟ್ಸನ್ನು ಪ್ರತಿ ವಾರದಂತೆ ಈ ವಾರವನ್ನು ಕೂಡ ಕೊಡ್ತೀನಿ. ಆ ಅಪ್ಡೇಟ್ಸ್ಗೆ ಕಾಯ್ತೀರಿ. ಆ ಅಪ್ಡೇಟ್ಸನ್ನು ಬೇಗ ನೀವು ಪಡಿಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫಿಕೇಷನನ್ನು ಆನ್ ಮಾಡಿಕೊಂಡ್ರೆ ನಾನು ಸ್ಟೋರಿ ಹಾಕಿದ ತಕ್ಷಣ ನಿಮಗೂ ಕೂಡ ಸ್ಟೋರಿಯ ನೋಟಿಫಿಕೇಷನ್ ಸಿಗುತ್ತೆ, ಮುಂದಿನ ಅಪ್ಡೇಟ್ಸ್ಗಳು ಸಿಗ್ತಾ ಹೋಗ್ತವೆ. ಈ ಸ್ಟೋರಿ ಬಗ್ಗೆ ನಿಮಗೇನು ಅನಿಸುತ್ತೆ, ಈ ನಾಮಿನೇಷನ್ ಬಗ್ಗೆ ನಿಮಗೇನು ಅನಿಸುತ್ತೆ, ಹಾಗೆ ಯಾರು ಹೋಗಬೇಕು ಅಂತೇಳಿ ನಿಮ್ಗೆ ಅನಿಸುತ್ತೆ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.